ಮೈಸೂರಿನಲ್ಲಿ ಅದ್ದೂರಿಯಾಗಿ ಹನುಮ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರು ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ. ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗಬಹುದು. ಸಾವಿರಾರು ಸಂಖ್ಯೆಯಲ್ಲಿ ಹನುಮನ ಭಕ್ತರು ಈ ಒಂದು ಹನುಮ ಹಬ್ಬ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿರುವಂಥದ್ದು. ಎಲ್ಲಿ ನೋಡಿದ್ರು ಕೇಸರಿ ಬಾವುಟಗಳು ಇವತ್ತು ಮೈಸೂರಿನಲ್ಲಿ ರಾರಾಜಿಸ್ತಾ ಇದೆ. ಈಗಷ್ಟೇ ಪ್ರೊಸೆಷನ್ ಕೂಡ ನಗರದ ಕೋಟೆ ಆಂಜನೇಯ ದೇಗುಲದ ಬಳಿಯಿಂದ ಆರಂಭವಾಗಿರುವಂಥದ್ದು. ಕೋಟೆ ಆಂಜನೇಯ ದೇವಾಲಯದಿಂದ ಅಶೋಕ ರಸ್ತೆಯ ಮಾರ್ಗವಾಗಿ ಈ ಒಂದು ಪ್ರೊಸೆಷನ್ ಸಾಗಿ ಬಳಿಕ ಇರ್ವಿನ್ ರಸ್ತೆ ಇರಬಹುದು, ಅರಸು ರೋಡ್, ಹಾಗೇನೆ 100 ಫೀಟ್ ರಸ್ತೆಯ ಮೂಲಕ ಹೋಗಿ ಗನ್ ಹೌಸ್ ಮಾರ್ಗವಾಗಿ ಬಳಿಕ ಕೋಟೆ ಆಂಜನೇಯ ದೇಗುಲದ ಬಳಿಯೇ ವಾಪಸ್ ಬರುತ್ತೆ. ಈ ಒಂದು ಪ್ರೊಸೆಷನ್ ನಲ್ಲಿ ಸಾಕಷ್ಟು ಕಲಾ ತಂಡಗಳು ಕೂಡ ಭಾಗಿಯಾಗಿರುವಂಥದ್ದು. 10ಕ್ಕೂ ಹೆಚ್ಚು ಹನುಮ ವಿಗ್ರಹಗಳನ್ನ ಕೂಡ ಈ ಒಂದು ಪ್ರೊಸೆಷನ್ ನಲ್ಲಿ ಮೆರವಣಿಗೆ ಮಾಡಲಾಗ್ತಾ ಇದೆ. ಸೊ ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಸಾಲಾಗಿ ಹನುಮ ಮತ್ತು ಹನುಮನ ಆರಾಧ್ಯ ದೈವ ರಾಮ ಕೂಡ ಮೆರವಣಿಗೆಯಲ್ಲಿ ಬರ್ತಾ ಇರುವಂಥದ್ದು. ಸಾಕಷ್ಟು ತಯಾರಿಯನ್ನು ಮಾಡಿಕೊಳ್ಳಲಾಗಿತ್ತು ಈ ಒಂದು ಹನುಮ ಹಬ್ಬಕ್ಕಾಗಿ. ಸೊ ಮೈಸೂರು ಜಿಲ್ಲಾಡಳಿತದ ವತಿಯಿಂದ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರೋದ್ರಿಂದ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ಸಂಭವಿಸಬಾರದು ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಸಾಕಷ್ಟು ಕಲಾ ತಂಡಗಳಿರಬಹುದು, ಕಲಾವಿದರು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಗಮನಿಸ್ತಾ ಇದ್ದೀರಾ, ತಮಟೆ ಏಟಿಗೆ ನೃತ್ಯವನ್ನು ಮಾಡೋ ಮೂಲಕ ತಮ್ಮ ಖುಷಿಯನ್ನು ಕೂಡ ಇಲ್ಲಿ ಬಂದಿರುವಂಥ ಭಕ್ತಾದಿಗಳು ತೋರಿಸ್ತಾ ಇರುವಂಥದ್ದು. ಸೊ ಸಾಕಷ್ಟು ಕಲಾವಿದರು ಕೂಡ ಈ ಒಂದು ಪ್ರೊಸೆಷನ್ನಲ್ಲಿ ಹನುಮನ ವಿಗ್ರಹಗಳ ಜೊತೆಗೆ ಬರ್ತಾ ಇದ್ದಾರೆ. ವೀರಗಾಸೆ ಇರಬಹುದು, ಗಾರುಡಿ ಗೊಂಬೆಗಳು, ತಮಟೆ, ಇದೆಲ್ಲವನ್ನು ಸೇರಿ ಸಾಕಷ್ಟು ಕಲಾವಿದರು ಕೂಡ ಈ ಒಂದು ಹನುಮ ಹಬ್ಬದ ಪ್ರೊಸೆಷನ್ನಲ್ಲಿ ಭಾಗಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆಗೆ ಪವಿತ್ರ ರಾಜು, ಇಂಡಿಯನ್ ಟಿವಿ, ಮೈಸೂರು.